ದ್ರೋಣಕರ್ಣರು ಇಲ್ಲದಿದ್ರೂ ಅವರು ಪ್ರಯೋಗಿಸಿದ ದಿವ್ಯಾಸ್ತ್ರಗಳಿಂದ ಅರ್ಜುನನ ಜೀವಕ್ಕೆ ಕಂಟಕವಿತ್ತು. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರವೂ ವಾಸುದೇವ ಅದೊಂದು ಬಾರಿ ಅರ್ಜುನನನ್ನ ಕಾಪಾಡಿದ್ದ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಭೀಮನ ಗದೆಯ ಏಟಿಗೆ ದುರ್ಯೋಧನನ ತೊಡೆ ಮುರಿದಿತ್ತು. ನ್ಯಾಯವಲ್ಲವಾದರೂ ಸಹ ಭೀಮನ ಪ್ರತಿಜ್ಞೆ, ದುರ್ಯೋಧನನಿಗೆ ಮೈತ್ರೇಯ ಮುನಿಯು ಕೊಟ್ಟ ಶಾಪದಿಂದ ಇದು ನಡೆಯಲೇಬೇಕಿತ್ತು. ಹೀಗೆ ದುರ್ಯೋಧನನ ಮರಣದ ನಂತರ ಸಮಾಪ್ತವಾದ ಕುರುಕ್ಷೇತ್ರದಲ್ಲಿ ಜನಾರ್ದನ ತನ್ನ ಪಂಚಜನ್ಯ ಶಂಖ ಊದೋಕೆ ಶುರು ಮಾಡಿದ್ರು. ಯುದ್ಧ ಗೆದ್ದ ರಣ ವಿಜಯ ಕಾಹಳೆ ಅದು. ನಂತರ ಎಲ್ಲರೂ ಅವರವರ ಬಿಡಾರಗಳಿಗೆ ತೆರಳಿದ್ರೆ ಕೃಷ್ಣ ಮತ್ತು ಅರ್ಜುನ ಯುದ್ಧದ ಸಮಯದಿಂದ ಬಳಸಿದ ಅದೊಂದೇ ರಥದಲ್ಲೇ ಕೌರವ ರಾಜನ ಬಿಡಾರದ ಬಳಿ ಹೋಗ್ತಾರೆ. ಜೊತೆಗೆ ಉಳಿದ ಪಾಂಡವರು ಕೂಡ ಕೃಷ್ಣನನ್ನ ಹಿಂಬಾಲಿಸಿ ಬಂದಿದ್ರು. ಬಿಡಾರದ ಬಳಿ ಬರುತ್ತಿದ್ದಂತೆ, ಓ ಭರತ ಕುಲ ತಿಲಕ, ಇನ್ನು ನಿನ್ನ ಗಾಂಡೀವ ಇಳಿಸಿಬಿಡು, ಅಕ್ಷಯವಾದ ನಿನ್ನ ಬತ್ತಳಿಕೆಗಳೆರಡನ್ನೂ ಕಳಚಿಬಿಡು, ನಾ ಇಳಿಯುವ ಮೊದಲೇ ರಥ ಬಿಟ್ಟು ನೀ ಇಳಿದು ಬಿಡು ಎಂದು ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಮರು ಮಾತನಾಡದೆ ಕೇಶವನ ಮಾತಿಗೆ ತಲೆದೂಗಿ ರಥದಿಂದ ಅರ್ಜುನ ಕೆಳಗಿಳಿದ ನಂತರವೇ ಕೃಷ್ಣ ಕುದುರೆಗಳ ಕಡಿವಾಣ ಸಡಿಲಿಸಿ ಕೆಳಗಿಳಿದ್ರು. ರಥ ಧ್ವಜದಲ್ಲಿದ್ದ ಆಂಜನೇಯ ಅದೃಶ್ಯರಾಗ್ತಾರೆ. ತಕ್ಷಣವೇ ಯಾವ ಬೆಂಕಿಯ ಲಕ್ಷಣವಿಲ್ಲದಿದ್ರು ರಥ ಆಕಾಶವನ್ನ ಮುಟ್ಟುವಷ್ಟು ಬೆಂಕಿಯ ಜ್ವಾಲೆಗೆ ತುತ್ತಾಗಿ ದಗದಗ ಉರಿಯಲು ಶುರು ಮಾಡ್ತು. ಪಾಂಡವರೆಲ್ಲರೂ ಆಶ್ಚರ್ಯವಾದ್ರು. ಆದರೆ ಅರ್ಜುನನಿಗೆ ನೆನಪಾಗಿದ್ದು, ಕೃಷ್ಣನಿಲ್ಲದೆ ಹೋಗಿದ್ರೆ ನೀ ಇಲ್ಲೇ ಮಣ್ಣಾಗುವೆ ಪಾರ್ಥ ಅಂತ ಹೇಳಿದ ಕರ್ಣನ ಮಾತುಗಳು. ಮರುಕ್ಷಣ ವಾಸುದೇವನಿಗೆ ಕೈ ಮುಗಿದು ಇದಕ್ಕೆ ಕಾರಣವೇನೆಂದು ಕೇಳಿದ್ದ ಧನಂಜಯ. ಮುಗುಳ್ನಕ್ಕ ದೇವಕಿ ನಂದನ, ದ್ರೋಣಕರ್ಣರ ದಿವ್ಯಾಸ್ತ್ರಗಳಿಗೆ ರಥದ ತುಂಬ ಜ್ವಾಲೆ ಹಬ್ಬಿ ಹಲವು ದಿನಗಳೇ ಆಗಿದೆ. ಸಾರಥಿಯಾಗಿ ನಾನೇ ಕುಳಿತಿದ್ದರಿಂದ, ಧ್ವಜದಲ್ಲಿ ಸಾಕ್ಷಾತ್ ಹನುಮನೇ ನೆಲೆಸಿದ್ದರಿಂದ ನಿನಗದು ತಿಳಿಯಲಿಲ್ಲ. ದ್ರೋಣಕರ್ಣರ ಬ್ರಹ್ಮಾಸ್ತ್ರ ತೇಜಸ್ಸಿನಿಂದಲೇ ಆಕಾಶ ಮುಟ್ಟುವಷ್ಟು ಬೆಂಕಿ ಹೊತ್ತಿ ಸಂಪೂರ್ಣ ರಥವೇ ಭಸ್ಮವಾಯಿತು ಅಂತ ಉತ್ತರಿಸ್ತಾರೆ. ಕರ್ಣ ಹೇಳಿದಂತೆ ಪಾರ್ಥನನ್ನ ಕಡೆಗೂ ಕಾಪಾಡಿದ್ದು ಶ್ರೀಕೃಷ್ಣನೇ.